ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು 1 PM ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನಲ್ಲಿ ಮೊದಲ ಸುದ್ದಿ ರಾಜಕೀಯ ಸುದ್ದಿ. ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ, 3 DCM ಕುರಿತಾದಂತಹ ಚರ್ಚೆ ಬಗ್ಗೆ ನೀವು ಕೇಳೇ ಇದ್ದೀರಾ. ಆದ್ರೆ ಅದರ ಮುಂದುವರೆದ ಭಾಗ ಈಗ ಶುರುವಾಗಿದೆ. ಅದೇನು ಅನ್ನೋದನ್ನ ಹೇಳ್ತೀನಿ. ಅದರ ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣದ ಕುರಿತಾಗಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಜೊತೆಗೆ ಬಿಬಿಎಂಪಿಯ ಒಂದು ನಿರ್ಧಾರ ಏನಿದೆ, ಒಂದು ಹೆಜ್ಜೆ ಏನಿದೆ, ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಬೆಂಗಳೂರಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಏನದು? ಅದರ ಬಗ್ಗೆಯೂ ಕೂಡ ಇವತ್ತಿನ 1 PM ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಈಗ ಮೊದಲ ಸುದ್ದಿ ಬಗ್ಗೆ ಗಮನ ಕೊಡೋದಾದ್ರೆ ಅದು ರಾಜಕೀಯ ಸುದ್ದಿ. ಕಾಂಗ್ರೆಸ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. 3 DCM ವಿಚಾರ ಈಗ ಸದ್ಯಕ್ಕೆ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಒಳಗಡೆಯೇ ಇದು ಜಟಾಪಟಿಗೆ ಕಾರಣ ಆಗಿದೆ. ಬೇಗುದಿ ಬಹಳ ಜೋರಾಗಿದೆ. ಲೋಕಸಭೆಯ ನಂತರ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಅನ್ನೋದು ಬಹಳ ಜೋರಾಗಿದೆ. DCM ತಿಕ್ಕಾಟ ಆಯಿತು, ಅದರ ಮುಂದುವರೆದ ಭಾಗ ಈಗ ಮತ್ತೊಂದು ವಿಚಾರದ ಬಗ್ಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಮತ್ತು DCM ಬಣ ಬಡಿದಾಟ ಇದು ಇವತ್ತಿಂದಲ್ಲ. ಸರ್ಕಾರ ಬಂದಾಗ್ಲಿಂದಲೂ ಕೂಡ ಈ ಬಣ ಬಡಿದಾಟ ಇದೆ. ಒಂದಲ್ಲ ಒಂದು ವಿಚಾರ, ಸಿಎಂ ಬದಲಾವಣೆ, ಹೆಚ್ಚುವರಿ DCM, ಈಗ ಲೋಕಸಭೆ ಚುನಾವಣೆ ನಂತರ ಮತ್ತೊಂದು ವಿಚಾರದ ಬಗ್ಗೆ ಬಣ ಬಡಿದಾಟ ಬಹಳ ಜೋರಾಗಿದೆ. ಅದೇನು ಅಂದ್ರೆ ಲೋಕಸಭೆ ಚುನಾವಣೆಯ ರಿಸಲ್ಟ್ ನ ಪೋಸ್ಟ್ ಮಾರ್ಟಮ್ ಈಗ ನಡೀತಾ ಇದೆ. ಹೈಕಮಾಂಡ್ ತಲುಪಿದೆ ಈ ಬಣಗಳ ದೂರು. ಲೋಕಸಭೆ ಚುನಾವಣೆಯಲ್ಲಿ ತನ್ನ ಸಮುದಾಯದ ಅಂದ್ರೆ ಅಹಿಂದ ಸಮುದಾಯದ ಮತವನ್ನ ಪಡೆಯೋದಕ್ಕೆ ಸಿಎಂ ಎಲ್ಲಿ ವಿಫಲರಾದ್ರು ಅನ್ನೋದನ್ನ DCM ಬಣ ಎತ್ತಿ ತೋರಿಸ್ತಾರೆ. ಮತ್ತೊಂದು ಕಡೆ DK ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು ಮತ್ತು DCM ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಕರೆಸ್ಕೊತಾರೆ. ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಸಮುದಾಯದ ಮತವನ್ನ ಪಡೆಯೋದಕ್ಕೆ DK ಶಿವಕುಮಾರ್ ಫೇಲ್ ಆದ್ರು ಅನ್ನೋದನ್ನ ಸಿಎಂ ಬಣ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಈ ಎಲ್ಲಾ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ. ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಮತ್ತು DCM. ಹೈಕಮಾಂಡ್ ಭೇಟಿ ವೇಳೆ ಈ ಜಾತಿವಾರು ವಿಚಾರದ ಬಗ್ಗೆ, ಅಂದ್ರೆ ಜಾತಿವಾರು ಮತಗಳಿಕೆ ಯಾವ ರೀತಿಯಾಗಿತ್ತು ಅನ್ನೋದರ ಬಗ್ಗೆ ಅಲ್ಲೂ ಕೂಡ ಚರ್ಚೆಯಾಗುತ್ತೆ. ಇವತ್ತು ಸಿಎಂ ಮತ್ತು DCM ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ಹೋಗಿ ಅಲ್ಲೇನೇನ್ ಕಾರ್ಯಕ್ರಮಗಳಿದೆ ಅದನ್ನ ಮುಗಿಸ್ತಾರೆ. ಆದ್ರೆ ಹೈಕಮಾಂಡ್ ಭೇಟಿ ಅಂತೂ ಖಂಡಿತ ಆಗತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಅಷ್ಟರ ಮಟ್ಟಿಗೆ ದಂಗಲ್ ನಡೀತಾ ಇದೆ. DCM ವಿಚಾರವಾಗಿ ಅದು ಚರ್ಚೆ ಆಗತ್ತೆ. ಅದರ ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಆದಂತಹ ಎಡವಟ್ಟು, ಜಾತಿವಾರು, ಸಮುದಾಯವಾರು ಮತಗಳನ್ನ ಪಡೆಯೋದಕ್ಕೆ ಈ ನಾಯಕರು ಯಾವ ರೀತಿ ಫೇಲ್ ಆದ್ರು ಅನ್ನೋದರ ಬಗ್ಗೆ ಚರ್ಚೆಯೂ ಕೂಡ ಆಗತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್. ಈಗ ಜಾತಿವಾರು ಮತಗಳಿಕೆಯ ವಿಷಯದಲ್ಲಿ ತಿಕ್ಕಾಟ ಬಹಳ ಜೋರಾಗಿದೆ. ಫಲಿತಾಂಶದ ಬಗ್ಗೆ ಉಭಯ ನಾಯಕರು ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಲೋಕಸಭೆ ಚುನಾವಣೆ ಮುಗಿದಿದೆ. ಎಲ್ಲಾ ವಿಚಾರಕ್ಕೂ ಕೂಡ ಈಗ ಬಹಳ ದೊಡ್ಡ ಖ್ಯಾತೆ ಕಾಂಗ್ರೆಸ್ನಲ್ಲಿದೆ. ಒಂದು ಸಿಎಂ ಬದಲಾವಣೆ, ಇನ್ನೊಂದು ಹೆಚ್ಚುವರಿ DCM, ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಪಕ್ಷದ ಒಳಗಡೆ ಪ್ರಶ್ನೆಗಳೆದ್ದಿದೆ. ಹೈಕಮಾಂಡ್ ಹೇಳಿತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಯಾರು ಕೂಡ ಈಗ ಮಾತೆತ್ತೋ ಹಾಗಿಲ್ಲ, ಲೋಕಸಭೆ ಚುನಾವಣೆ ಮುಗಿಲಿ ಅಂತ. ಈಗ KN ರಾಜಣ್ಣ ಅದನ್ನ ನಾವು ನೆನಪು ಮಾಡ್ಕೊಡ್ತಾ ಇದೀವಿ, ಲೋಕಸಭೆ ಚುನಾವಣೆ ಮುಗೀತಲ್ಲ ಅಂತ. ಅಂದ್ರೆ ಅದನ್ನೂ ಕೂಡ ಟಾಸ್ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಇಲ್ಲಿ ಟಾರ್ಗೆಟ್ ಬಹಳ ಜೋರಾಗಿ ನಡೀತಾ ಇದೆ. 2 ಬಣ, ಆ 2 ಬಣದ ಸದಸ್ಯರು ಕೂಡ ತಮ್ಮ ನಾಯಕರು ಹೇಗೆ ಅನ್ನೋದನ್ನ ಮುಂದೆ ಇಟ್ರೆ ಅಲ್ಲಿ ನಡೀತಾ ಇದೆ. ವಿರೋಧ ಮಾತುಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಆದಂತಹ ವಿಚಾರಗಳನ್ನೇ ಈಗ ಮುನ್ನೆಲೆಗೆ ತಂದು ತಿಕ್ಕಾಟ ಬಹಳ ಜೋರಾಗಿದೆ. ಇದು ಈಗ ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಇನ್ನು ಜಾತಿ ಮತಬೇಟೆಯಲ್ಲಿ ನಷ್ಟವಾದ ಬಗ್ಗೆ ಉಭಯ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಜಾತಿ ಆಧಾರಿತ ಮತ ಪಡೆಯುವುದಕ್ಕೆ ಯಾವ ರೀತಿ ಹಿನ್ನಡೆ ಆಯಿತು ಅನ್ನೋದರ ಬಗ್ಗೆ ಸಮಾಲೋಚನೆ ನಡೆದಿದೆ. ಯಾವ ಕಾರಣಕ್ಕೆ ಮತ ಪಡೆಯುವಲ್ಲಿ ವ್ಯತ್ಯಾಸ ಆಯಿತು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ.
14 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ನಿರೀಕ್ಷೆ ಇಟ್ಕೊಂಡಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿತ್ತು. ಹಾಗೆ ನೋಡಿದ್ರೆ 20 ನಮ್ಮ ಟಾರ್ಗೆಟ್ ಅಂತಾನೆ ಹೇಳ್ತಾ ಇದ್ವಿ. 2 ಹಂತದಲ್ಲಿ ಚುನಾವಣೆ ನಡೆಯಿತು. ಲೋಕಸಭೆ ಚುನಾವಣೆ 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ. ಅದರಲ್ಲಿ ಮೊದಲ ಹಂತದ ಚುನಾವಣೆ ಏನ್ ನಡೀತು, ಬಹಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ನ ಕಾಂಗ್ರೆಸ್ ಇಟ್ಕೊಂಡಿತ್ತು. ಆದ್ರೆ ಗೆದ್ದಿದ್ದು ಮಾತ್ರ 2 ಕ್ಷೇತ್ರ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ನಾವು 9 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಏನ್ ಹೇಳ್ತಾರೆ, ಕೇವಲ 2 ಕ್ಷೇತ್ರವನ್ನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ನಡೆದಂತ 2ನೇ ಹಂತದ ಚುನಾವಣೆ, 2ನೇ ಹಂತದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೊಡೆತ ಬಿತ್ತು. 7 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಿಕ್ತು. ಹಾಗಾದ್ರೆ ಲೆಕ್ಕಾಚಾರ ಎಲ್ಲಿ ಮಿಸ್ ಹೊಡಿತು? ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಕಾಂಗ್ರೆಸ್ಗೆ ಯಾವ ರೀತಿ ಜೈ ಅಂದಿದ್ರು, ಎಲ್ಲ ಸಮುದಾಯದ ಜನ ಕಾಂಗ್ರೆಸ್ ಕೈ ಹಿಡಿದಿದ್ರು. ಅದೇ ಭರವಸೆಯೊಂದಿಗೆ ಮುನ್ನುಗ್ಗಿದ್ದಂತಹ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಹೊಡೆತ ಇದು ಕಾಂಗ್ರೆಸ್. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯ ರಿಸಲ್ಟ್ ಅನ್ನ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚುವರಿಯಾಗಿ 8 ಸ್ಥಾನಗಳನ್ನ ಕಾಂಗ್ರೆಸ್ ಪಡ್ಕೊಂಡಿದೆ. ಯಾಕಂದ್ರೆ ಕಳೆದ ಬಾರಿ ಕೇವಲ 1 ಕ್ಷೇತ್ರ, ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಆಗಿದೆ. ಆದ್ರೆ ಈ ಬಾರಿ ದುರಂತ ಅಂದ್ರೆ ಆ ಕ್ಷೇತ್ರವನ್ನೇ ಸೋಲ್ಬೇಕಾಗಿ ಬಂತು ಕಾಂಗ್ರೆಸ್. ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಸೋದರ ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ. ಲೋಕಸಭೆ ಚುನಾವಣೆಯಲ್ಲಿ ಬಹಳ ಜೋರಾಗಿ ಕಾನ್ಸಂಟ್ರೇಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದ ಮೇಲೆ. ಒಂದ್ ರೀತಿ ಹೊಡಿಬಡಿ ಫೈಟ್ ಇತ್ತು. ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿತ್ತು. ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರ, ಮೇಲಾಗಿ ಡಿಕೆಶಿ ಅವರ ಕ್ಷೇತ್ರ, ಅದು ಡಿ.ಕೆ. ಸುರೇಶ್ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ. ನಮ್ಮ ನೆಲ, ನಮ್ಮ ಕ್ಷೇತ್ರ, ನಮ್ಮ ಜನ ಕೈ ಬಿಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನುಗ್ಗಿದ್ದಂತಹ ಕಾಂಗ್ರೆಸ್ಗೆ, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ಗೆ ಬಹಳ ದೊಡ್ಡ ಹೊಡೆತ ಕೊಟ್ಟಂತಹ ಕ್ಷೇತ್ರ. ಈ ವಿಚಾರ ಕೂಡ ಈಗ ಸಿಎಂ ಬಣದ ನಾಯಕರೇನಿದ್ದಾರೆ ಅದನ್ನ ಟಾಸ್ ಮಾಡ್ತಾ ಇದ್ದಾರೆ, ಮುನ್ನೆಲೆಗೆ ತರ್ತಾ ಇದ್ದಾರೆ. ತನ್ನ ತಮ್ಮನ ಕ್ಷೇತ್ರವನ್ನೇ ಡಿ.ಕೆ. ಶಿವಕುಮಾರ್ ಗೆಲ್ಲಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಇಡೀ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ತಾನೇ ಅಂತ ಹೇಳ್ತಾ ಇದ್ದ ಡಿ.ಕೆ. ಶಿವಕುಮಾರ್ ಹಾಗಾದ್ರೆ ಮತ ಪಡೆಯುವಲ್ಲಿ ಯಾಕೆ ಹಿನ್ನಡೆ ಅನುಭವಿಸಿದ್ರು? ಈಗ ಸಿಎಂ ಬಣ ಏನಂತ ದೂರ್ತಾ ಇದೆ, ಚುನಾವಣೆಯಲ್ಲಿ ಒಕ್ಕಲಿಗ ಮತವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಕಾಂಗ್ರೆಸ್ ಕೈ ಹಿಡಿಲಿಲ್ಲ. ಒಕ್ಕಲಿಗ ಮತಗಳು ಯಾಕೆ? ಒಕ್ಕಲಿಗ ನಾಯಕ ಅಂತ ಕರೆಸಿಕೊಂಡಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ವೈಫಲ್ಯನ ಇದು. 7 ಪ್ರಮುಖ ಒಕ್ಕಲಿಗ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಆ 7 ಕ್ಷೇತ್ರಗಳ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಕಾಂಗ್ರೆಸ್. ಒಕ್ಕಲಿಗ ನಾಯಕ ಅಂತ ಬಿಂಬಿಸಿಕೊಂಡಂತಹ ಡಿಕೆಶಿ ಮತ ಸೆಳೆಯುವಲ್ಲಿ ವಿಫಲರಾಗಿದ್ದು ಯಾಕೆ? ಸಿಎಂ ಬಣ ಏನ್ ದೂರು ಕೊಡ್ತಾ ಇದೆ, ಈಗ ಏನು ಕೋಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಸಹಜ ಈ ವಿಷಯ ಮೊದಲಿಗೆ ಬರುತ್ತೆ. ಸಹೋದರ ಡಿ.ಕೆ. ಸುರೇಶ್ ಗೆಲ್ಲಿಸಿಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ಗೆ ಸಾಧ್ಯ ಆಗಿಲ್ಲ. ಇನ್ನು ಇಡೀ ರಾಜ್ಯದ ಒಕ್ಕಲಿಗ ಮತಗಳನ್ನ ಹೇಗ್ ಸೆಳೆಯೋದಕ್ಕೆ ಸಾಧ್ಯ? ವಿಧಾನಸಭೆಯಲ್ಲಿ ಬಂದಂತ ಮತ ಏನಿದೆ, ಲೋಕಸಭೆಯಲ್ಲಿ ಆ ಮತ ಪಡೆಯೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಅಭೂತಪೂರ್ವ ಯಶಸ್ಸನ್ನ ಗಳಿಸಿದ್ದಂತಹ ಕಾಂಗ್ರೆಸ್ಗೆ ಅದೇ ಜೋಶಲ್ಲಿ ಲೋಕಸಭೆ ಚುನಾವಣೆಗೆ ನುಗ್ಗಿತು. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸು ಸಿಗಲಿಲ್ಲ. ಒಕ್ಕಲಿಗ ಸಚಿವರು ಸಮುದಾಯದ ಮತ ಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಜೆಡಿಎಸ್ನತ್ತ ಒಕ್ಕಲಿಗ ಮತಗಳು ವಾಲಿತು. ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಒಕ್ಕಲಿಗರು ಕೈ ಹಿಡಿಯದೇ ಇದ್ದದ್ದೇ ಕಾಂಗ್ರೆಸ್ ಸೋಲಾಗೋದಕ್ಕೆ ಕಾರಣ. ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ ಮತವನ್ನ, ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಒಕ್ಕಲಿಗ ಮತಗಳು ಕೈ ಹಿಡಿಲಿಲ್ಲ ಅಂತ. ಇನ್ನು ಡಿಸಿಎಂ ಬಣದವರು ಸುಮ್ಮನಿರ್ತಾರ? ಅವರೂ ಕೂಡ ಇಂಥ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಅಹಿಂದ ಸಮುದಾಯದ ಮತಗಳು ಕಾಂಗ್ರೆಸ್ ಕೈ ಕೊಟ್ಟಿದೆ. ಯಾಕೆ ಅಹಿಂದ ಸಮುದಾಯದ ಮತ ಕಾಂಗ್ರೆಸ್ ಕೈ ಹಿಡಿಲಿಲ್ಲ? ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಆದ್ರೂ ಸಹ ಅಹಿಂದ ಮತಗಳನ್ನ ಸೆಳೆಯುವಲ್ಲಿ ಯಾಕೆ ಸೋಲ್ತು ಕಾಂಗ್ರೆಸ್? ಮೈತ್ರಿ ಪಕ್ಷ ಯಾಕೆ ಸಕ್ಸಸ್ ಆಯಿತು? ಕುರುಬರು ಹೆಚ್ಚಾಗಿರುವಂತಹ ಹೋಬಳಿಗಳಲ್ಲೂ ಕೂಡ ಬಿಜೆಪಿಗೆ ಲೀಡ್ ಸಿಕ್ಕಿದೆ. ಏನ್ ಕಾರಣ ಅದು? ಹಾಗಾದ್ರೆ ಡಿಸಿಎಂ ಬಣದ ದೂರಿದು ಏನ್ ಕಾರಣ? ಹಾಗಾದ್ರೆ ಕುರುಬರ ಹೆಚ್ಚಾಗಿರುವಂತಹ ಹೋಬಳಿಗಳಲ್ಲೂ ಕೂಡ ಒಂದು ಲೀಡ್ ತಗೊಳಕ್ಕಾಗ್ಲಿಲ್ಲ ಕಾಂಗ್ರೆಸ್ಗೆ ಅಂದ್ರೆ ಏನ್ ಕಾರಣ ಇದು? ಅಹಿಂದ ಮತ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ವಿಫಲರಾಗಿದ್ದಾರೆ. ಒಕ್ಕಲಿಗ ಮತ ಸೆಳೆಯೋದಕ್ಕೆ ಡಿ.ಕೆ. ಶಿವಕುಮಾರ್ ವಿಫಲರಾಗಿದ್ದಾರೆ. ಇದು ಬಣ ಬಡಿದಾಟ. ಎಸ್ಸಿ ಕ್ಷೇತ್ರಗಳಲ್ಲೂ ಕೂಡ ಹಿನ್ನಡೆಗೆ ಅಹಿಂದ ನಾಯಕರೇ ಕಾರಣ. ಯಾವೆಲ್ಲ ಅಹಿಂದ ನಾಯಕರಿದ್ದಾರೋ ಅವರ ಎಫರ್ಟ್ ಸಾಕಾಗಿಲ್ಲ. ಅಹಿಂದ ನಾಯಕರೇ ಕಾರಣ ಎಸ್ಸಿ ಕ್ಷೇತ್ರಗಳಲ್ಲೂ ಕೂಡ ನಮಗೆ ಹಿನ್ನಡೆ ಆಗೋದಕ್ಕೆ.
ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲವು ಅಹಿಂದ ನಾಯಕರು ಕೆಲಸ ಮಾಡಿಲ್ಲ. ಹಾಗಾಗಿ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಅಂತ ಡಿಸಿಎಂ ಬಣದ ನಾಯಕರು ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.